ಅನ್ವಾ ಸರ್ ನಮಸ್ಕಾರ ಸ್ನೇಹಿತರೆ, ನಿಸರ್ಗ ಡೈರಿ ಫಾರ್ಮ್ ಯೂಟ್ಯೂಬ್ ಚಾನಲ್ ಸ್ವಾಗತ. ನೋಡಿ, ಬಹಳ ಜನ ಸೈಲೇಜ್ ಇಲ್ಲ ಅಂತೀರಾ, ಇಲ್ಲ ಬರ್ಕಂತ ಕರೆಕ್ಟ್ ಪಡ್ರಾ? ಸೈಲೇಜ್ ಇಲ್ಲ ಅಂತ ಒದ್ದಾಡ್ತಾ ಇರ್ತೀರಾ. ಒಣೆ ಹುಲ್ಲಲ್ಲಿ ಹಸುಗಳನ್ನ ಮೇಂಟೈನ್ ಮಾಡ್ಬೋದು ಅಂತ ಹೇಳ್ತೀರಾ. ಅದಕ್ಕೋಸ್ಕರ ನೋಡಿ, ವಿಡಿಯೋ ನೋಡಿ, ಸಿಂಪಲ್ ಆಗಿ ತೋರಿಸ್ತೀನಿ ಹಸುಗಳಿಗೆ ಯಾವ ರೀತಿ ಮೇಂಟೈನ್ ಮಾಡಬೇಕು, ಮತ್ತೆ ಹಸುಗಳಲ್ಲಿ ಸೈಲೇಜ್ ಇಲ್ದನೂ ಯಾವ ರೀತಿ ಸಾಕ್ಬೋದು. ನಾವು ಅದನ್ನ ತೋರಿಸಿದೀವಿ. ಕರ್ನಾಟಕದಲ್ಲಿ ಪ್ರತಿ ಜನ ನೋಡ್ತಾ ಇದ್ದಾರೆ, ಚಾನಲ್ ನೋಡಿ ಈ ರೀತಿ ಮಾಡ್ತಾರೆ. ನೋಡಿ, ಇಲ್ಲಿ ಒಣೆ ಹುಲ್ಲು ಇದೆ ನೋಡಿ ಸ್ನೇಹಿತರೆ, ಒಣೆ ಹುಲ್ಲು ಕಾಣ್ತಾ ಇದೆ ಪಾಂಡ್ಲ. ಈ ಒಣೆ ಹುಲ್ಲನ್ನು ನಾವೇನು ಬಾನಿ ಹಾಕಿ ನೋಡಿ ಇದನ್ನ ನೆನೆಸಿದೀವಿ. ಹಿಂಗೆ ನೆನೆಸ್ತೀವಿ. ನೆನೆಸಿ ಏನು ಮಾಡ್ತೀವಿ ಅಂದ್ರೆ ನೋಡಿ, ನಿಸರ್ಗ ಫೀಡ್ ಲಿಗ ನೋಡಿ, ಫೀಡ್ ನೋಡಿ, ಇದು ಹೆಚ್ಚು ಕಡಿಮೆ ಒಂದು 2 kg ಫೀಡ್ ಇದೆ. ಈ 2 kg ಫೀಡ್ನ ಹೆಚ್ಚು ಕಡಿಮೆ ಇಲ್ಲ ಒಂದು 5 ರಿಂದ 6 ದನಕ್ಕೆ ನಾವು ಕೊಡ್ಬೋದು. ನೋಡಿ, ಇಲ್ಲಿ ಹಾಕ್ತಾ ಇದೀವಿ, ಈ ರೀತಿ ಹಾಕ್ತಾ ಇದೀವಿ. ಬಾಂಡ್ಲೆತ್ತದ ಈಗ ಮಿಕ್ಸ್ ಮಾಡ್ತೀವಿ. ನೋಡಿ, ಪೂರ್ತಿ ಮಿಕ್ಸ್ ಮಾಡ್ತೀವಿ. ಹಿಂಗೆ ನೀರು ಹಾಕಿ ಸಿಂಸಿ ಈ ಒಣೆ ಹುಲ್ಲಿಗೆ ಪೂರ್ತಿದು ಅಂಡಬೇಕು. ಯಾವುದು ಫೀಡು ದಿಕ್ರಣ ತಿನ್ಸಿ ನೋಡಿ, ಈ ರೀತಿ ಮಿಕ್ಸ್ ಮಾಡಿ ಅಲ್ಲ, ಈ ರೀತಿ ಮಿಕ್ಸ್ ಮಾಡಿ ನೀರು ಹಾಕಿ ಇದು ನೀರು ಸಿಂಸಿ ಕೊಟ್ಬಿಡ್ತೀವಿ. ನೋಡಿ, ಪೂರ್ತಿ ಹಾಕಿದೀವಿ. ಈಗ ನೀರನ್ನು ನೆನೆಸಿದೀವಿ. 2 kg ಫೀಡು. ಸೈಲೇಜು 10 kg ಎಷ್ಟಾಯ್ತು? 2 ಹಸುಗೆ ಹಾಕೊಳ್ಳೋ ಸೈಲೇಜ್ ಎಷ್ಟಾಯ್ತು ಲೆಕ್ಕ ಹಾಕ್ರಿ. 2 kg ಫೀಡ್ 60 ರೂಪಾಯಿ ಒಳಗೆ ನಿಮಗೆ 4 ಹಸು ತಿನ್ನುವಂಥದ್ದು. ಇಲ್ಲ ಹಠ ಹೊಡೆದ ಇದು ಘುಮಾ ಪೂರ ನೋಡಿ, ಹಿಂಗೆ ತೀರಿಸ್ಬಿಟ್ಟು ನೋಡಿ, ಹಸುಗಳು ಒಣೆ ಹುಲ್ಲು ಅನ್ನೋದು ಸೈಲೇಜ್ಕಿಂತನೂ ಬಹಳ ಖುಷಿಯಾಗಿ ತಿಂತವೆ. ಇದು ನಿಸರ್ಗ ಡೈರಿ ಫಾರ್ಮ್ ನಾವು ತೋರಿಸಿರೋದು. ನೋಡಿ, ಇದೇ ಇಷ್ಟು ಅದಲ್ಲ ನೋಡಿ, ಹೇಗೆ ತಿಂತಾವೆ ನೋಡಿ ಹಸುಗಳು. ನೋಡಿ, ಇಲ್ಲಿ ರಸ ಒತ್ತಾದ ಹಾಲು ನೀವು ಇದು ನೀವು ಸೈಲೇಜಿಗೂ ಕಂಪೇರ್ ಮಾಡಿದ್ರು ಇದು ನೀವು ಪೂರ ಹಠ. ಸೈಲೇಜಿಗೂ ಕಂಪೇರ್ ಮಾಡಿದ್ರು ಅಷ್ಟು ಚೆನ್ನಾಗಿ ತಿನ್ನಲ್ಲ, ಅಷ್ಟು ಖುಷಿಯಿಂದ ಒಣೆ ಹುಲ್ಲು ತಿಂತವೆ. ನೋಡಿ, ಹಸುಗಳು ಹೆಲ್ತಿಯಾಗಿರ್ತವೆ. ಪನಿದಾವೆ ನೋಡಿ, ಹಸುಗಳು ಒಣೆ ಹುಲ್ಲು ಅನ್ನೋದಕ್ಕಿಂತ ಸೈಲೇಜ್ಗಿಂತ ಬಹಳ ಖುಷಿ. ಅದಕ್ಕೆ ನಿಸರ್ಗ ಡೈರಿ ಫಾರ್ಮ್ ಫೀಡ್ ಯೂಸ್ ಮಾಡಿ ಬಹಳಷ್ಟು ಉಳಿತಾಯ ಆಗುತ್ತೆ. ಉಳಿತಾಯಕ್ಕಿಂತ ದುಡಿಮೆ ದೊಡ್ಡ ದುಡಿಮೆ ಇಲ್ಲ, ಉಳಿತಾಯ ದೊಡ್ಡ ದುಡಿಮೆ. ಎಲ್ಲಿ ನಮ್ದು ಉಳಿತಾ ಇದೆ ಏನು? ಅದರಲ್ಲೂ ಈ ಒಣೆ ಹುಲ್ಲನ್ನ ಚಾಪ್ ಮಾಡಿದ್ರೆ ಇನ್ನೂ ಬಹಳ ಚೆನ್ನಾಗಿ ತಿಂತಾವೆ. ನೋಡಿ, ಅರ್ಧ ಗಂಟೆ ಒಳಗೆ ಪೂರ್ತಿ ತಿಂದು ಖಾಲಿ ಮಾಡಿಬಿಡುತ್ತೆ. ಸೊ ಇದು ನಿಸರ್ಗ ಡೈರಿ ಫಾರ್ಮ್ ಕೆಲಸ. ಒಳ್ಳೆ ರೀತಿಯಿಂದ ಹಸುಗಳನ್ನು ಸಾಕಿ, ಒಳ್ಳೆ ಫೀಡ್ ಬೆಳೆಸಿ, ಒಳ್ಳೆ ಮೇವು ಹಾಕಿ ಸಕ್ಸಸ್ಫುಲ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು. ಕಟ್.